ಊರಿಗೆ ಹೊರಟಿದ್ದೀವಿ. ಫಸ್ಟ್ ಆಫ್ ಆಲ್ ಏನು ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂತ ಎಲ್ರಿಗೂ ಹೇಳ್ತಾ ಇವತ್ತಿನ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ತವ್ರ ಮನೆಗೆ ಹೋಗ್ಬೇಕು ಅಂತ ಹೊರಟಿದ್ದೀವಿ. ಯಾಕಂದರೆ ನಮ್ಮೂರಲ್ಲಿ ಹಬ್ಬ ಇರೋ ಕಾರಣದಿಂದ ಮಾರಮ್ಮನ ಹಬ್ಬ ಇದೆ, ಹಾಗಾಗಿ ಊರಿಗೆ ಹೊರಟಿದ್ದೀನಿ. ನೀನು ಬಸ್ ಸ್ಟ್ಯಾಂಡಲ್ಲಿ ಬಂದು ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ. ಮನೆಯವ್ರು ಬೇರೆ ಇಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬಸ್ಸಿಗಾಗಿ ವೆಯ್ಟ್ ಮಾಡ್ಕೊತ ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ. ನೋಡಿ, ಅಲ್ಲೊಂದು ನಾಯಿ ಮರಿ ಇದೆ, ಕಟ್ಟಾಕ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದೆ ಅಂತ. ಇನ್ನೇನು ಮಾರಮ್ಮನ ಹಬ್ಬ ಇರೋದ್ರಿಂದ ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಬರೋದು 3-4 ಡೇಸ್ ಆಗುತ್ತೆ. ಹಾಗೆ ಮನೆಯವರು ನಾಳೆ ಆಯಿತು ಸಂಜೆ ಆಯಿತು ಬರ್ತಾರೆ. ಬಸ್ಸಲ್ಲಿ ಹೋಗಬೇಕು. ಬಸ್ಸಲ್ಲಿ ಹೋಗೋದೇ ಒಂಥರ ಖುಷಿ. ನೋಡಿಲಿ ಪಾಪು ಹೇಗೆ ಗ್ಲಾಸ್ ಪಕ್ಕನೇ ಕಿಟಕಿ ಪಕ್ಕನೇ ಕೂತಿದ್ದಾನೆ. ಅವನಿಗೆ ತುಂಬ ಖುಷಿ ಆಗಿಬಿಟ್ಟಿದೆ ನೋಡೋದಕ್ಕೆ. ಸುತ್ತ ಚಳ್ಳಕೆರೆಗೆ ಹೋಗಬೇಕು ಅಂತ ಹೋದ್ವಿ. ಪಾಪು ಬಟ್ಟೆ ತರಬೇಕು ಅಂತ ಹತ್ರದಿಂದ ಕೇಳೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ಅವ್ನ ಮನೆ ಹತ್ರ ಬಂದಮೇಲೆ ಯಾವ ಥರ ಆಟ ಆಡ್ತಿದ್ದಂತ. ಈ ಕಡೆಯಿಂದ ಹೋದ್ರೆ ಆ ಕಡೆಗೆ ಹೋಗ್ತಾನೆ, ಆ ಕಡೆಯಿಂದ ಬಂದರೆ ಈ ಕಡೆಗೆ ಹೋಗ್ತಾನೆ. ಅಲ್ಲಿ ಟ್ಯಾಕ್ಟ್ರಿ ಹತ್ರ ಹೋಗಬೇಕು ಅಂತ ನೋಡ್ತಿದ್ದಾನೆ. ನಾನು ಬಿಡೋ ಆಗಿಲ್ಲ, ಹಾಗಾಗಿ ಸುಮ್ಮನೆ ಅಲ್ಲಿ ನಿಂತಿದ್ದಾನೆ. ಇಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಅಲ್ಲಿಗೆ ಹೋಗಬೇಕು ಅಂತ ಹೋಗ್ತಿದ್ದಾನೆ, ಹಾಗಾಗಿ ನಾನು ಬಿಡ್ತಾ ಇಲ್ಲ, ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದಾನೆ. ಇನ್ನೇನು ಮಾರಮ್ಮನ ಹಬ್ಬದ ಇವತ್ತು ಆರತಿ ತೊಗೊಂಡೋಗಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮಟನ್ ಕಟ್ ಮಾಡ್ತಾಯಿದ್ದಾರೆ. ಇನ್ನೇನು ನೋಡಿ, ಇಷ್ಟೊಂದು ಪಾತ್ರೆಗಳಿದ್ದಾವೆ, ಪಾತ್ರೆ ತೊಳಿಬೇಕು. ಅಜ್ಜಿ ಒಬ್ಬರೇ ಇರೋದ್ರಿಂದ ಅಮ್ಮ ಊರಿಗೆ ಹೋಗಿದ್ದಾರೆ. ಅಜ್ಜಿ ಒಬ್ಬರೇ ಇರೋದ್ರಿಂದ ಪಾತ್ರೆ ತುಂಬ ಇದ್ದಾವೆ. ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳ್ಬಿಟ್ಟು ತುಂಬ ಪಾತ್ರೆಗಳು ತೊಳಿಬೇಕು ಅಂತ ಎಲ್ಲ ಅಲ್ಲಿ ಇಟ್ಬಿಟ್ಟು ನೀರು ಹಿಡಿತಾ ಇದ್ದೀನಿ. ಪಾಪ ಬೇರೆ ಮಲಗಿದ್ದಾನೆ. ಅಷ್ಟೊತ್ತಿಗೆ ಅವ್ನು ಎದ್ದಳೋ ಅಷ್ಟೊತ್ತಿಗೆಲ್ಲ ತೊಳ್ಕೊಡೋದು ಅಂತ ಹೇಳ್ಬಿಟ್ಟು JCB ಏನೂ ಕೆಲಸ ಇಲ್ಲ ಅಂತ ನನ್ನ ತಮ್ಮ ಇವತ್ತೆಲ್ಲೂ ಹೋಗಿಲ್ಲ. ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಇವತ್ತು ಎಲ್ಲೂ ಹೋಗಿಲ್ಲ ಅವನು. ಇನ್ನೇನು ಎಲ್ಲ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಶಾಪಿಂಗ್ ಹೋಗಿ ಬರೋಣ ಅಂತೇಳ್ಬಿಟ್ಟು, ಊರಲ್ಲಿ ಜಾತ್ರೆ ಅಲ್ವಾ, ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಅಜ್ಜಿ ಬಳೆ ತೊಟ್ಕೊಬ ಅಂತೇಳ್ಬಿಟ್ಟು ದುಡ್ಡು ಕೊಡೋಕ್ಕೆ ಪರ್ಸ್ ತೆಗಿತಾ ಐತೆ. ಏನು ದುಡ್ಡು ಇಸ್ಕೊಬಂದೆ. ಇನ್ನೇನು ನೋಡಿ, ಇಲ್ಲಿ ಅಲ್ಲೇ ನನ್ನ ಮಗ ರೆಡಿ ಆಗಿಬಿಟ್ಟು ಮಾವನ ಜೊತೆ ಬೈಕಲ್ಲಿ ಕೂತ್ಬಿಟ್ಟಿದ್ದಾನೆ. ಇನ್ನೇನು ಶಾಪಿಂಗ್ ಹೋಗೋದೆ. ನೋಡಿ ಇಲ್ಲಿ ಹೇಗೆ ಗೊಂಬೆದ್ನೆ ಮತ್ತು 100 ರೂಪಾಯಿನ ಮತ್ತೆ ಯಾರು ಪುಕ್ಷಟ ಕೊಡಲ್ಲ. ನಾನು ಅವ್ನು ತಗೊಂಡಿದ್ದೆ ಡಾಕ್ಟ್ರದೂ ಅವ್ರ ಬಾಲು. ಅವ್ರ ಮಾವ ಬೇಡ ಅಂತಂದ. ಖಾಲಿ ಕಟ್ಬಿಡ್ರಿ ಅದೊಂದು ಇದೊಂದು. ಗೊಂಬೆ ನೋಡ್ರಿ, ಬೇಡ. ಸಣ್ಣ ಪಾಪು ನೋಯ್ತು ಅದಕ್ಕೆ. ಒಬ್ಬ ಕಣ್ಣು ಹೊಡಿತೈತೆ ಅಪ್ಪಿಗೆ. ಅಪ್ಪಿ ನಿನಗೆ ಕಣ್ಣು ಹೊಡಿತೈತೆ ಅಂತ ಕಣ. ಹುಡುಗಿನ ತೆಗಿಯಾನೆ ಇನ್ನೇನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದು ಇನ್ನು ಸ್ವಲ್ಪ ಮಟನ್ ಸಾಂಬಾರಿತ್ತು, ಹಾಗಾಗಿ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿ ಆಂಟಿ ಉಜ್ತಾ ಇದ್ದಾರೆ. ಇವನು ನೋಡಿಲಿ ನನಗೆ ಚಪಾತಿ ಉಜ್ಜೋದಕ್ಕೆ ಬಿಡ್ತಾಯಿಲ್ಲ. ಬಂದು ಸ್ವಲ್ಪ ಉಜ್ಜಿದ್ದೀನಿ, ಬಂದು ಅದ್ರ ಮೇಲೇ ಕೂತ್ಬಿಟ್ಟಿದ್ದಾನೆ. ಹಿಟ್ಟೆಲ್ಲ ಮಾಡ್ಕೊಂಬಿಟ್ಟು ತುಂಬ ಗಲೀಜಾಗಿ ಕೂತ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಕುರಿ ರಕ್ತದ್ದು ಪಾತ್ರೆ ಹಾಗೆ ತೊಳೆದೇ ಇಲ್ಲ. ಇಲ್ಲಿ ನೋಡಿ, ಹೂವಿನ ಗಿಡ ಎಲ್ಲ ನಾನೇ ಹಾಕಿದ್ದು ಮದುವೆಗಿಂತ ಮುಂಚೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಇವತ್ತು ತುಂಬ ಹೂಗಳು ಬಿಟ್ಟಿದ್ದಾವೆ. ಹೂವುಗಳನ್ನ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಿದೆ. ಇಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ. ಇಷ್ಟೊಂದು ಹೂವುಗಳಂದರೆ ಆ ಗಿಡನೇ ನೋಡ್ಕೊಂಡು ಕೂರಬೇಕು ಅನ್ನೋ ಅಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಹಾಕಿದ ಗಿಡ ಇಷ್ಟು ಚೆನ್ನಾಗಿ ಹೂವು ಬಿಡ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ತುಂಬ ಹೂವು ಬಿಟ್ಟು ಒಂದು 30-40 ಹೂಗಳು ಬಿಟ್ಟಿದೆ.
ಇಷ್ಟಿಷ್ಟು ದೊಡ್ಡ ದೊಡ್ಡ ಹೂಗಳಂದರೆ ತುಂಬ ಚೆನ್ನಾಗಿತ್ತು. ನನಗೆ ಹೂಗಳಂದರೆ ತುಂಬ ಇಷ್ಟ. ಮನೆ ಹತ್ರ ಹೂಗಳಿದ್ರೇ ಮನೆ ಒಂಥರ ಲಕ್ಷಣ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಹತ್ರ. ಸರಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗ ನನ್ನ ಯೂಟ್ಯೂಬ್ ಚಾನಲ್ನ ಹಳ್ಳಿ ಹುಡುಗಿ ಹರ್ಷಿತಾ ಯೂಟ್ಯೂಬ್ ಚಾನಲ್ ಅಂತ ನೇಮ್ ಇದು ಮಾಡಿದ್ದೀನಿ. ಹಾಗಾಗಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.